ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮೋಟೋ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಹತ್ರ ಒಂದು ಹೋಂಡಾ BRV ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೇಲ್ಗೆ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಇದು ಹೋಂಡಾ BRV ಸೆಕೆಂಡ್ ಹ್ಯಾಂಡ್ ವೆಹಿಕಲ್, ಸೆವೆನ್ ಸೀಟ್ರ್ ವೆಹಿಕಲ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅದೇ ರೀತಿ ವೆಹಿಕಲ್ನ ಮಾಡೆಲ್ ಬಂದುಬಿಟ್ಟು 2016 ಫಸ್ಟ್ ಓನರ್ ಗಾಡಿ. ಇದು ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲಿ ಡಿಸ್ಪ್ಲೇ ಮೇಲೆ ಇದೇ ಗಾಡಿ ಹೋಂಡಾ BRV. ಇದು ಡೀಸೆಲ್ ವೇರಿಯಂಟ್ ಗಾಡಿ ಮತ್ತು 2016 ಮಾಡಲು. ಅದೇ ರೀತಿ ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್, ಅಂದರೆ ಯಾರು ಮೊದಲು ಇದನ್ನು ಪರ್ಚೇಸ್ ಮಾಡಿರ್ತಾರೆ ಅವರ ಹತ್ರನೇ ಇದು ಇದುವರೆಗೂ ರನ್ ಆಗಿರುವಂಥದ್ದು ಫಸ್ಟ್ ಓನರ್ ಗಾಡಿ. ಅದೇ ರೀತಿ ಇದು 1,45,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದು 2016 ಮಾಡಲಿಂದ ಇದುವರೆಗೂ ಬರೀ 1,45,000 ಕಿಲೋಮೀಟರ್ ರನ್ ಆಗಿರುವಂಥದ್ದು. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಈಗ ಈ ಬಾಡಿ ಮೇಲೆ, ಫ್ರಂಟ್ ಬಾನೆಟ್ ಮೇಲೆ ಅಥವಾ ಆಗಿರ್ಬೋದು ಅಥವಾ ಬಂಪರ್ ಮೇಲೆ ಆಗಿರ್ಬೋದು ಯಾವ ರೀತಿಯಾದೊಂದು ಸ್ಕ್ರ್ಯಾಚಸ್ ಕೂಡ ಇಲ್ಲ, ನೋಡ್ತಿರ್ಬೋದು. ಅದೇ ರೀತಿ ಇದರಲ್ಲಿ ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್, ಈ ವೆಹಿಕಲ್ನ ಸೈಡ್ ಪ್ರೊಫೈಲ್ ಈ ರೀತಿ ಇದೆ ಫ್ರೆಂಡ್ಸ್. ಯಾವುದೇ ರೀತಿಯಾದಂಥ ಒಂದು ಸ್ಕ್ರ್ಯಾಚಸ್ ಕೂಡ ಇರುವುದಿಲ್ಲ. ಅದೇ ರೀತಿ ಈ ವೆಹಿಕಲ್ನಲ್ಲಿ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲನ್ನು ಹಾಕಿಸಿರುವಂಥದ್ದು. ನೆಕ್ಸ್ಟ್ ಅದೇ ರೀತಿ ಈ ಗಾಡಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದು. ಇದರಲ್ಲಿ ಯಾವುದೆಲ್ಲ ಸ್ಪೆಸಿಫಿಕೇಷನ್ಗಳಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ಮೊದಲನೇದು ಬಂದುಬಿಟ್ಟು ಸೇಫ್ಟಿಯಲ್ಲಿ ಏರ್ ಬ್ಯಾಗ್ಸ್. ಫ್ರೆಂಡ್ಸ್, ಈ ಹೋಂಡಾ BRV 7 ಸೀಟರ್ ವೆಹಿಕಲ್ ಏನಿದೆ ಇದರಲ್ಲಿ ಏರ್ ಬ್ಯಾಗ್ಸ್ ಅವೈಲೇಬಲ್ ಇರುವಂಥ, ಅದೇ ರೀತಿ ABS ಅಂದರೆ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ ಇರುವಂಥದ್ದು. ಅದೇ ರೀತಿ ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂಥದ್ದು. ನೀವು ನೋಡ್ತಿರ್ಬೋದು ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂಥದ್ದು ಫ್ರೆಂಡ್ಸ್. ಅದಾದಮೇಲೆ ಬ್ಲೂಟೂತ್ ಕೂಡ ಇರುವಂಥದ್ದು. ಅದಾದಮೇಲೆ AC ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇರುವಂಥ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಂದರೆ ನಿಮಗೀಗ ಕಾರೊಳಗೆ ಏನಾದರೂ ಹೀಟ್ ಆಗ್ತಿದೆ ಅಂದರೆ ಅದು AC ವರ್ಕ್ ಆಗುತ್ತೆ. ಅದೇ ರೀತಿ ನಿಮಗೆ ಕಾರೊಳಗೆ ತುಂಬ ಚಳಿ ಆಗ್ತಿದೆ ಅಂದರೆ ಹೀಟ್ರಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಮಿರರ್ ಇರುವಂಥದ್ದು. ನೆಕ್ಸ್ಟ್ ಈ ಸೀಟ್ ಏನಿದೆ, ನ್ಯೂ ಸೀಟ್ ಕವರನ್ನು ಹಾಕಿರುವಂಥದ್ದು ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ಮ್ಯಾನ್ಯುವಲಿ ಅಡ್ಜಸ್ಟೇಬಲ್ ಸೀಟ್, ಹೈಟ್ ಅಡ್ಜಸ್ಟೇಬಲ್, ಇನ್ಕ್ಲೈನ್ ಡಿಕ್ಲೈನ್ ಎರಡು ಕೂಡ ಮಾಡುವಂಥದ್ದು ಸೀಟನ್ನು. ಅದೇ ರೀತಿ ಸ್ಟೇರಿಂಗನ್ನು ಕೂಡ ಅಡ್ಜಸ್ಟೇಬಲ್ ಮಾಡುವಂಥದ್ದು. ಅದೇ ರೀತಿ ರಿಯರ್ AC ಇವೆಂಟ್ ಕೂಡ ಇದೆ ಈ ವೆಹಿಕಲ್ನಲ್ಲಿ. ಹೋಂಡಾ BRV ಏನು ವೆಹಿಕಲ್ ಇದೆ ಇದರಲ್ಲಿ ರಿಯರ್ AC ಇವೆಂಟ್ ಕೂಡ ಇದೆ. ಅದೇ ರೀತಿ ಪ್ರೊಜೆಕ್ಟರ್ ಹೆಡ್ಲೈಟ್ ಇದು ನೋಡ್ಬೋದು. ಪವರ್ ವಿಂಡೋ ಕೂಡ ಇರುವಂಥದ್ದು. ಅದೇ ರೀತಿ ಸ್ಟೇರಿಂಗ್ ವೀಲ್ನಲ್ಲಿ ಎಲ್ಲ ಕಂಟ್ರೋಲ್ಸ್ಗಳಿರುವಂಥದ್ದು. ಅದೇ ರೀತಿ ಮ್ಯಾಗ್ವಿಲ್ ನೋಡ್ತಿರ್ಬೋದು ನೀವು. ಟೈರ್ ಆಲ್ಮೋಸ್ಟ್ 95% ಟೈರ್ ಇರುವಂಥದ್ದು. ಇದು ಇದರ ಡಿಕ್ಕಿ ರಿಯರ್. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟನ್ನು ಆಫ್ಟರ್ ಮಾರ್ಕೆಟ್ ಹಾಕಿರುವಂಥದ್ದು. ಇಲ್ಲಿ ಏನು ನೋಡ್ತಿದ್ರೆ ನೀವು, ಇದು ಪ್ರೊಜೆಕ್ಟರ್ ಹೆಡ್ಲೈಟ್. ಇಲ್ಲಿ ನೋಡಿ ಈ ಸೈಡ್ ಕಾಣ್ತಿದೆಯಲ್ಲ, ಇದು ಪ್ರೊಜೆಕ್ಟರ್ ಹೆಡ್ಲೈಟ್. ಅದಾದಮೇಲೆ ನ್ಯೂ ಬ್ಯಾಟ್ರಿ. ಈ ವೆಹಿಕಲ್ನ ಬ್ಯಾಟ್ರಿ ಏನಿದೆ ಅದು ಹೊಸದಾಗಿ ಹಾಕಿರುವಂಥದ್ದು ಬ್ಯಾಟ್ರಿ. ಸೊ ಬ್ಯಾಟ್ರಿ ಹಾಕುವಂಥದ್ದೇನೋ ಪ್ರಾಬ್ಲಮ್ಸ್ ಇರುವುದಿಲ್ಲ. ಅದಾದಮೇಲೆ ನೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದುವರೆಗೆ 2016 ಮಾಡಲಿಂದ ಇದುವರೆಗೂ ಈ ಗಾಡಿಗೆ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿರುವುದಿಲ್ಲ. ಅದೇ ರೀತಿ ನೋ ರಿಪ್ಲೇಸ್ಮೆಂಟ್. ಈ ಗಾಡಿಯನ್ನು ಈ ವೆಹಿಕಲನ್ನು ನೀವು ಒಂದು ಸಾರಿ ಪರ್ಚೇಸ್ ಮಾಡಿದರೆ ಅಂದರೆ ಯಾವುದೇ ರೀತಿಯಲ್ಲಿ ರಿಪ್ಲೇಸ್ಮೆಂಟ್ ಮಾಡುವಂತಿಲ್ಲ. ಫ್ರೆಂಡ್ಸ್, ಈ ವೆಹಿಕಲ್ನ ಪ್ರೈಸ್ ಏನಿದೆ ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ವೆಹಿಕಲ್ನ ಎಲ್ಲ ಮಾಹಿತಿಗಳು ನಿಮಗೆ ಸಿಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನೋಡ್ತಿರ್ಬೋದು 7 ಸೀಟರ್ ವೆಹಿಕಲ್, ಹೋಂಡದವರ BRV 7 ಸೀಟರ್ ವೆಹಿಕಲ್ ಇವತ್ತು ನಮ್ಮ ಹತ್ರ ಸೇಲ್ಗೆ ಬಂದಿರುವಂಥದ್ದು. ರಿಯರ್ ವೈಪರ್ ಕೂಡ ಇದೆ ಈ ವೆಹಿಕಲ್ನಲ್ಲಿ. ಅದೇ ರೀತಿ ಮ್ಯಾಗ್ವಿಲ್ ಕೂಡ ಇದೆ. ಅದೇ ರೀತಿ ನೋಡ್ತಿರುವಂಥದ್ದು ನೀವು ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂಥದ್ದು, AC ಇವೆಂಟ್ ಕೂಡ ಇರುವಂಥದ್ದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇರುವಂಥದ್ದು. ಅದೇ ರೀತಿ ವೆಹಿಕಲ್ ಬಂದು ಮ್ಯಾನ್ಯುವಲ್ ಗೇರ್ ಬಾಕ್ಸನ್ನು ಹೊಂದಿರುತ್ತೆ.
ನೆಕ್ಸ್ಟ್ ಇಲ್ಲಿ ನೋಡ್ತಿರುವಂಥದ್ದು ನೀವು ಇದು ನ್ಯೂ ಸೀಟ್ ಕವರನ್ನು ಓನರ್ ಹಾಕಿರುವಂಥದ್ದು. ಅದೇ ರೀತಿಯಲ್ಲಿ ರಿಯರ್ ಸೀಟ್ ಅಂದರೆ ಥರ್ಡ್ ರೋ ಸೀಟ್ ನೋಡ್ತಿರುವಂಥದ್ದು. ಥರ್ಡ್ ರೋ ಸೀಟು ಇದು ಸೆಕೆಂಡ್ ರೋ ಸೀಟ್ಸ್ ನೀವು ನೋಡ್ತಿರುವಂಥದ್ದು. ಅದಾದಮೇಲೆ ಇಲ್ಲಿ ಪವರ್ ವಿಂಡೋಸ್ ಇದೆ ಫ್ರೆಂಡ್ಸ್. ಈ ವೆಹಿಕಲ್ನ ಪ್ರೈಸ್ ಬಂದುಬಿಟ್ಟು 5,95,000 ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಬೋದು. ಈ ವೆಹಿಕಲ್ನ ಫೈನಲ್ ಪ್ರೈಸ್ ಬಂದುಬಿಟ್ಟು 5,95,000. ನೀವೇನಾದರೂ ಸ್ವಲ್ಪ ಮಾತಾಡಿದ್ರೆ ಅಂದರೆ ನೆಗೋಷಿಯೇಬಲ್ ಮಾಡ್ಬೋದು. ಈ ವೆಹಿಕಲ್ನ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ನಿಮಗೆ ಈ ವೆಹಿಕಲ್ ಓನರ್ನ ನಂಬರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಮೋಟೋ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.